ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಆರೋಪ. ಶಿವಾನಂದ ನೀಲಣ್ಣವರ್ ಅವರನ್ನು ಈಗ ಬಂಧಿಸಿದ್ದಾರೆ. ಯಾಕೆಂದರೆ ಎಫ್ಐಆರ್ ಆಗಿತ್ತು. ಎಫ್ಐಆರ್ ಆದ ಬೆನ್ನಲ್ಲೇ ಬಂಧನ ಆಗಿದೆ. ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಆರೋಪ. ಎಫ್ಐಆರ್ ಆಗಿತ್ತು. ಎಫ್ಐಆರ್ ಬೆನ್ನಲ್ಲೇ ಶಿವಾನಂದ ನೀಲಣ್ಣವರ್ ಬಂಧನ ಆಗಿದೆ. ಬೆಳಗಾವಿಯ ನಿವಾಸದಲ್ಲಿದ್ದಾಗ ದಾಳಿ ನಡೆಸಿ ಬಂಧಿಸಿದ್ದಾರೆ ಪೊಲೀಸರು. ಮಾಜಿ ಸೈನಿಕರು, ಸಾರ್ವಜನಿಕರಿಗೆ ಹೆಚ್ಚಿನ ಬಡ್ಡಿ ಕೊಡ್ತೀನಿ ಅಂತ ಆಮಿಷವನ್ನು ತೋರಿಸಿ 4,500 ಕೋಟಿಗೂ ಅಧಿಕ ಹಣ ವಂಚನೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪದಡಿ ಈಗ ತನಿಖೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಶಿವಾನಂದ ನೀಲಣ್ಣವರ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈತನನ್ನೇ ಬಂಧಿಸಿರ್ತಕ್ಕಂಥದ್ದು ತಾವು ಗಮನಿಸ್ತಾ ಇದ್ದೀರಾ. ಈತ ನಿಮಗೆ ಬ್ಯಾಂಕ್ಗಿಂತ ಅಥವಾ ಬೇರೆ ಕಡೆಗಿಂತ ಹೆಚ್ಚಿನ ಬಡ್ಡಿಯನ್ನು ಕೊಡ್ತೀನಿ ಅಂತಂದ್ಬಿಟ್ಟು ದುಡ್ಡನ್ನು ಇಸ್ಕೊಂಡಿರೋದು. ಜನನೂ ಅಷ್ಟೇ, ಬಡ್ಡಿ ಜಾಸ್ತಿ ಬರುತ್ತೆ ಅನ್ನೋ ಆಸೆಗೆ ವಿಪರೀತ ದುಡ್ಡನ್ನು ಇನ್ವೆಸ್ಟ್ ಮಾಡಿರ್ತಾರೆ. ಕೊನೆಗೆ ಅದು ಮೋಸ ಆಗಿದೆ. ಸೊ ವಂಚನೆ ಆರೋಪಿ ಶಿವಾನಂದ ನೀಲಣ್ಣವರ್ ಬಂಧನ ಆಗಿದೆ. ಬಾಳಮಾರುತಿ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ ಕಮಿಷನರ್ ಭೂಷಣ್ ಬೋರಸೆ ಅವರು. ಅಷ್ಟೇ ಅಲ್ಲ, CID ತಂಡ ಕೂಡ ಪೊಲೀಸ್ ಸ್ಟೇಷನ್ಗೆ ಬಂದಿದೆ. ಬೆಂಗಳೂರಿನಿಂದ ಪೊಲೀಸ್ ಇಲಾಖೆ ಟೆಕ್ನಿಕಲ್ ಟೀಮ್ ಸಹ ಆಗಮನ ಆಗಿದೆ. ಇಡೀ ರಾತ್ರಿ ಶಿವಾನಂದ ನೀಲಣ್ಣವರ್ ವಿಚಾರಣೆಯನ್ನು ನಡೆಸಿದ್ದಾರೆ ಪೊಲೀಸರು. ಯಾವುದೇ ಪ್ರಶ್ನೆ ಕೇಳಿದ್ರು ಎಲ್ಲದಕ್ಕೂ ಓಂ ನಮಃ ಶಿವಾಯ ಅಂತಿದ್ದಾರಂತೆ ನೀಲಣ್ಣವರು. ಜನ ಇಂಥವ್ರಿಗೆ ಮೋಸ ಹೋಗೋದು, ಇಂಥವರಿಂದನೇ ಮೋಸ ಆಗೋದು. ಇಂಥವ್ರನ್ನ ನೋಡಿ ಜನ ನಂಬುತ್ತಾರೆ, ದುಡ್ಡು ಕೊಡ್ತಾರೆ. ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಆತನ ಬಂಧನ ಆಗಿದೆ. ನೋಡಿ ಎಂಥ ಸೀರಿಯಸ್ ಇಶ್ಯೂ ಇದು ಅಂದರೆ, ಖುದ್ದು ಕಮಿಷನರ್ ಬಂದಿದ್ದಾರೆ, CID ತಂಡ ಬಂದಿದೆ, ಟೆಕ್ನಿಕಲ್ ಟೀಮ್ ಬೆಂಗಳೂರಿಂದ ಹೋಗಿದೆ. ಸೊ ಎಲ್ಲರೂ ಕೂಡ ಹೋಗಿದ್ದಾರೆ. ಈ ಪ್ರಕರಣದಲ್ಲಿ ಏನೆಲ್ಲ ಸಾಧ್ಯನೋ ಸಾಕ್ಷಿಗಳು ಅಷ್ಟೆಲ್ಲ ಕಲೆ ಹಾಕಬೇಕು ಅನ್ನೋ ಕಾರಣದಿಂದ. ಸೊ ನೇರ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಾ. ಪೊಲೀಸ್ ಠಾಣೆ ವಿಚಾರಣೆ ಎಲ್ಲ ನಡೆದಿದೆ. ನಿನ್ನೆ ರಾತ್ರಿಯೇ ವಿಚಾರಣೆ ಎಲ್ಲ ಮಾಡಿದ್ದಾರೆ, ಕಂಟಿನ್ಯೂಸ್ ಆಗಿ ವಿಚಾರಣೆ ಮಾಡಿದ್ದಾರೆ. 4,500 ಕೋಟಿ ಅಂದರೆ ತಮಾಷೆ ಆಟ ಅಲ್ಲ. ದುಡ್ಡು ಕಳ್ಕೊಂಡಿರೋರು ಈಗ ಬರ್ತಾ ಇದ್ದಾರೆ ಒಬ್ಬೊಬ್ಬರಾಗಿ, ನಾನು ಅಷ್ಟು ಕೊಟ್ಟಿದ್ದೀನಿ ಇಷ್ಟು ಕೊಟ್ಟಿದ್ದೀನಿ ಅಂತ. ಜನ ಜಾಸ್ತಿ ಬಡ್ಡಿ ಕೊಡ್ತಾರೆ ಅನ್ನೋ ಕಾರಣಕ್ಕೆ ವಿಪರೀತವಾಗಿ ಈತನನ್ನು ನಂಬಿ ದುಡ್ಡು ಹಾಕಿದ್ದಾರೆ, ಕಳ್ಕೊಂಡಿದ್ದಾರೆ. ಹಾಗಾಗಿ ಈಗ FIR ಆಗಿತ್ತು, ದೂರು ಕೊಟ್ಟಿದ್ದರು ದುಡ್ಡು ಕಳ್ಕೊಂಡವರು. ಶಿವಾನಂದ ನೀಲಣ್ಣವರ್ ಆತನನ್ನು ಬಂಧಿಸಿದ್ದಾರೆ. ಇನ್ನು ಅವನ ಆಫೀಸ್ ಇದು ನೀವು ನೋಡ್ತಾ ಇರ್ತಕ್ಕಂಥದ್ದು. ಆತನ ಆಫೀಸ್ಗೂ ಕರ್ಕೊಂಡ್ಬಂದಿದ್ದಾರೆ. ಸ್ಥಳ ಮಹಜರು ಕರ್ಕೊಂಡು ಬಂದಿರೋದು. ಅಂದರೆ ಆಫೀಸಲ್ಲಿ ಏನು ನಡೀತಾ ಇತ್ತು, ಯಾವ್ಯಾವ ಥರ ಇವರು ದಾಖಲೆಗಳನ್ನು ಇಟ್ಟಿದ್ದಾರೆ ಎಲ್ಲವನ್ನು ನೋಡಬೇಕಲ್ಲ. ಹಾಗಾಗಿ ಈಗ ಕರ್ಕೊಂಡು ಬಂದಿದ್ದಾರೆ ಶಿವಾನಂದ ನೀಲಣ್ಣವರ್. ಕರ್ಕೊಂಡು ಬಂದು ಈಗ ಸ್ಥಳ ಮಹಜರನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ದಿಲೀಪ್, ಈಗ ಸುಮಾರು ಎಷ್ಟು ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈತನ ವಿರುದ್ಧ, ಎಷ್ಟು ಜನ ದುಡ್ಡು ಕಳ್ಕೊಂಡಿದ್ದಾರೆ, ಪ್ರಸ್ತುತ ಇವಾಗ ಮುಂದಿನ ನಡೆ ಏನು ಪೊಲೀಸರದ್ದು ಅಂತ? ಅರವಿಂದ್, ಪ್ರಮುಖವಾಗಿ ಏನಂತಂದ್ರೆ ಇದುವರೆಗೆ ಯಾವೊಬ್ಬ ಗ್ರಾಹಕರು ಕೂಡ ಇವ್ರ ಮೇಲೆ ಕಂಪ್ಲೇಂಟ್ ದಾಖಲು ಮಾಡಿಲ್ಲ. ಅದರ ಬದಲಾಗಿ ಏನಂತಂದ್ರೆ ಬೆಳಗಾವಿ ಎಸೆದಂತ ಏನು ಸೋಮಕುಮಾರ್ ಅವರು ಒಂದು ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ. ಈ ತರ ಒಂದಿಷ್ಟು ನಂಬಿಕೆ ದ್ರೋಹ ಆಗ್ತಾ ಇರುವಂತದ್ದು, ಮತ್ತೆ RBI ರೂಲ್ಸ್ ಗಳನ್ನ ಗಾಳಿಗೆ ತೂರಿ, ಅಂದ್ರೆ ಅದನ್ನ ಲೆಕ್ಕಿಸದೇನೆ ಇವರು ಒಂದಿಷ್ಟು ಹಣ ಕಲೆಕ್ಷನ್ ಮಾಡ್ತಾ ಇದ್ದಾರಂತ ವಿಚಾರದಲ್ಲಿ ಒಂದು FIR ಅನ್ನ ಏನು ಬೆಳಗಾವಿ ಎಸಿ ಆದಂತ ಸೋಮಕುಮಾರ್ ಅವರು ಕೊಟ್ಟಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಪೊಲೀಸರು ಬಹಳಷ್ಟು ತನಿಖೆಯನ್ನ ಕೈಗೊಂಡಿರುವಂತದ್ದು. ಮತ್ತೆ ಕಳೆದ 3 ದಿನಗಳಿಂದ ಅವರನ್ನ ಏನು ಇಂಟ್ರಾಗೇಷನ್ ಮಾಡ್ತಾ ಇದ್ದಾರೆ, ಏನು ಹೇಗೆ ಎಲ್ಲಿ ಎತ್ತ ಅಂತ ಹೇಳಿ. ಈಗ ನಮಗೆ ಬರ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಅಂದ್ರೆ 40 ಬಾಕ್ಸ್ಗಳಷ್ಟು ಇವರ ಒಂದು ದಾಖಲಾತಿಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ 40 ಬಾಕ್ಸ್ಗಳಲ್ಲಿ ಇರ್ತಕ್ಕಂಥ ಏನು ಡಾಕ್ಯುಮೆಂಟ್ಸ್ ಏನಿದೆ, ಅದು ಬಾಂಡ್ ಇರಬಹುದು, ಬೇರೆ ವಿಚಾರದಲ್ಲಿ ಎಲ್ಲವೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಲಾಗುವುದು. ಜೊತೆಗೆ ಏನಂತಂದ್ರೆ ಇದುವರೆಗೆ ಈ ಕೇಸ್ CIDಗೆ ಹೋಗಿಲ್ಲ. ಯಾಕಂದ್ರೆ 50 ಕೋಟಿ ರೂಪಾಯಿ ಮೇಲ್ಪಟ್ಟಿದ್ರೆ ಆಟೋಮೆಟಿಕ್ ಆಗಿ CID ಅವರಿಗೆ ಹ್ಯಾಂಡ್ ಓವರ್ ಆಗುವಂಥದ್ದು ಅಂತ ಹೇಳಿ ನಮಗೆ ಪೊಲೀಸ್ ಕಮಿಷನರ್ ತಿಳಿಸಿರುವಂಥದ್ದು. ಜೊತೆಗೆ ಏನಂದ್ರೆ 12ವರೆಗೆ ಎಲ್ಲಾ ವಿಚಾರವಾಗಿ ಕೂಲಂಕುಷವಾಗಿ ಮಾತನಾಡಬೇಕು, ಮಾಹಿತಿಯನ್ನು ಕೊಡಬೇಕು ಅಂತ ಬೆಳಗಾವಿ ಜಿಲ್ಲಾಧಿಕಾರಿಗಳಂತ ಮೊಹಮ್ಮದ್ ರೋಷನ್ ಅವರು ಕೂಡ ಪತ್ರಿಕಾಗೋಷ್ಠಿಯನ್ನ, ಜಂಟಿ ಪತ್ರಿಕಾಗೋಷ್ಠಿಯನ್ನು ಕರೆದ. ಅಂದ್ರೆ ಪೊಲೀಸ್ ಕಮಿಷನರ್ ಭೂಷಣ್ ಅವರು ಜೊತೆಗೆ ಮೊಹಮ್ಮದ್ ರೋಷನ್ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದು ಇದ್ರ ಬಗ್ಗೆ ಎಲ್ಲ ಸವಿಸ್ತರವಾಗಿ ಮಾಹಿತಿಯನ್ನ ನೀಡ್ತೀವಿ ಅಂತ ಹೇಳುವಂಥದ್ದು. ಜೊತೆಗೆ ತಾವು ಹೇಳಿದ 4,500 ಕೋಟಿಗಿಂತ ಹೆಚ್ಚಿರಬಹುದು, ಅದು ಕಡಿಮೆ ಇರೋದು ಇನ್ನೂ ಕೂಡ ತನಿಖೆ ನಡೀತಾ ಇರುವಂಥದ್ದು. ಮತ್ತೆ ದಾಖಲಾತಿಗಳೆಲ್ಲ ಸಿಕ್ಕ ಮೇಲೆ ಯಾವ ತರ ಆಗಿದೆ ಅಂತ ತಿಳಿದು ಬಿಡಬೇಕಾಗಿರುವಂಥದ್ದು. ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ದಿಲೀಪ್, ಧನ್ಯವಾದ. ಸೊ ಒಟ್ಟಾರೆ ಇವಾಗ ಪ್ರಕರಣದಲ್ಲಿ ಈಗ ತುಂಬ ಗಂಭೀರವಾಗಿ ಪರಿಗಣಿಸಿದ್ದಾರೆ ಪೊಲೀಸರು ಈ ಕೇಸನ್ನು. 4,500 ಕೋಟಿ ಹಣ ಅಂತಂದರೆ ಕಡಿಮೆ ಅಮೌಂಟ್ ಅಲ್ಲ. ಆಮೇಲೆ ನನ್ನ ಪ್ರಕಾರ ED ಅವರು ಕೂಡ ಬರ್ಬೋದು ಈ ಕೇಸಲ್ಲಿ.
ಅಕ್ರಮ ಹಣ ವರ್ಗಾವಣೆ ಆಗಿದೆಯಾ ಏನೋ ಎತ್ತ ಅಂತ ಇ ಡಿ ಅವ್ರು ಎನ್ಕ್ವೈರಿ ಮಾಡಿದ್ರು ಮಾಡ್ತಾರೆ. ಹಾಗಾಗಿ 40 ಬಾಕ್ಸ್ ಡಾಕ್ಯುಮೆಂಟನ್ನು ಈಗ ಪೊಲೀಸರು ವಶಪಡಿಸಿಕೊಂಡು ಅದನ್ನು ತನಿಖೆಗೆ ಒಳಪಡಿಸಿದ್ದಾರೆ. CID ಅವರು ಕೂಡ ಈ ತನಿಖೆಯನ್ನು ಮುಂದುವರಿಸ್ತಾರೆ. ಪೊಲೀಸರು ಸೀಲ್ ಮಾಡಿರ್ತಕ್ಕಂಥದ್ದನ್ನು ಕೂಡ ಗಮನಿಸ್ತಾ ಇದ್ದಾರೆ. ಓಪನ್ ಮಾಡಿದ್ದಾರೆ ಆ ಕಚೇರಿಯನ್ನು ಇವತ್ತು. ಪೊಲೀಸರೇ ಸೀಸ್ ಮಾಡಿದ್ರು. ಸೀಸ್ ಮಾಡಿದ್ಮೇಲೆ ಈಗ ಮಹಜರ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಈಗ ಅದನ್ನು ಓಪನ್ ಮಾಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಸ್ಥಳಕ್ಕೆ ಶಿವಾನಂದ ನೀಲಣ್ಣವರು ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದು ಬೀಗ ತೆಗೆದು ಆ ಕಚೇರಿಯೆಲ್ಲ ಮಹಜರ್ ಮಾಡಿದ್ದಾರೆ. ಏನೇನು ಸಿಕ್ಕಿದೆ ಡಾಕ್ಯುಮೆಂಟ್ಸು ಎಲ್ಲವನ್ನು ತಗೊಂಡು ಹೋಗಿದ್ದಾರೆ.